ನಮಗೆ 24, 25 ಮತ್ತು 26ನೇ ಕಂತಿನ ಹಣ ಬರುತ್ತೆ ಅಂತ ತುಂಬ ಜನ ಇಲ್ಲಿ ಕಾಯ್ತಾ ಇದ್ದೀರಾ. ಅದಕ್ಕಾಗಿ ಈ ವಿಡಿಯೋನ ಮಾಡಿದೆ. ನೋಡಿ, ಇದುವರೆಗೂ ಯಾವುದೇ ಆದಂಥ ಒಂದು 23ನೇ ಕಂತಿನ ಒಂದು ಹಣ ಬಂದಿದೆ. ಆದರೆ 24, 25 ಮತ್ತು 26 ಕಂಟಿನ್ಯೂಸ್ ಆಗಿ 3 ತಿಂಗಳು ಇನ್ನೂ ಕೂಡ ಹಣ ಬಂದಿಲ್ಲ. ಪ್ರತಿ ತಿಂಗಳು 2,000 ಹಣದಂತೆ ಟೋಟಲಾಗಿ 6,000 ಹಣ ಬರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ವಿತಿನ್ ದಿಸ್ ಮಂತ್ ಅಂದರೆ ಡಿಸೆಂಬರ್ ಕೊನೆಯ ತಿಂಗಳಿನ ಒಳಗೆ ಎಲ್ಲರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ಒಂದು ಕಂತಿನ ಹಣವನ್ನು 3 ತಿಂಗಳ ಹಣವನ್ನು ಒಂದೇ ಸಲ ಬಿಡುವಂಥ ಒಂದು ಸಾಧ್ಯತೆ ಇಲ್ಲಿ ಇರತಕ್ಕಂಥದ್ದು. ಮತ್ತು ಇದೇ ರೀತಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋ ಬೇಕು ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನೂ ಕೂಡ ಅಮೌಂಟ್ ಕೊಡೋ ಆಗಿಲ್ಲ. ಅದಕ್ಕಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ಫ್ರೀ ವಿಡಿಯೋಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಂದು ಹಣ ಇಲ್ಲಿ ತುಂಬ ಜನಕ್ಕೆ ಬಂದಿಲ್ಲ ಅಂತ ತುಂಬ ಇಲ್ಲಿ ಸಭೆಗಳಲ್ಲಾಗಿರ್ಬೋದು ಮತ್ತು ಇಲ್ಲಿ ಅಧಿವೇಶನಗಳಲ್ಲಾಗಿರ್ಬೋದು ಸ್ವಲ್ಪ ನ್ಯೂಸ್ ಬಂದಿತ್ತು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ 23 ಕಂತಿನವರೆಗೂ ನಾವು ಕಂಟಿನ್ಯೂಸ್ ಆಗಿ 54,000 ಕೋಟಿ ರೂಪಾಯಿ ಹಣಗಳನ್ನು ಡೈರೆಕ್ಟಾಗಿ DBT ಮುಖಾಂತರ ಯಾವುದೇ ಆದಂಥ ಒಂದು ಥರ್ಡ್ ಪಾರ್ಟಿಗೆ ಕೊಡದಂತೆ ಡೈರೆಕ್ಟಾಗಿ ನಾವು ಅವರಿಗೆ ಹಾಕಿದ್ದೇವೆ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. DBT ಅಂತ ಒಂದು ಆ್ಯಪ್ ಇದೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಗೋರ್ಮೆಂಟಿಂದ ಬರ್ತಕ್ಕಂಥ ಹಣ ಡೈರೆಕ್ಟಾಗಿ ಅಲ್ಲಿ ಯಾರ್ಯಾರಿಗೆ ಹೋಗಿರುತ್ತೆ ಅದು ನಿಮಗೆ ಏನಿರುತ್ತೆ ಅಂತಂದರೆ ಹಿಸ್ಟ್ರಿ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೋಬೋದು ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕಿನ ಒಂದು ಪುಸ್ತಕದಲ್ಲೂ ಕೂಡ ನೀವು ಏನಪ್ಪ ಮಾಡ್ಬೋದು ಅಂತಂದರೆ ಈ ಒಂದು ಗೃಹಲಕ್ಷ್ಮಿಯ ಹಣ ಬರ್ತಿದ್ದಾವೆ ಅವೆಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾವ ಒಂದು ಮಂತಿನ ಒಂದು ಹಣ ಬಂದಿದೆ ಅಥವಾ ಯಾವ ತಿಂಗಳಿನ ಹಣ ಬಂದಿದೆ, ಯಾವುದು ಬಂದಿಲ್ಲ, ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆದ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.